ಹಾಯ್ ಗೈಸ್, ವೆಲ್ಕಮ್ ಟು ವಿದ್ಯಾ ಭೈರವ್ ಅಕಾಡೆಮಿ. ಸೊ ನಾವು ಟೆಸ್ಟ್ ಕ್ವಶನ್ಸ್ದು ಆನ್ಸರ್ನ ನಾನು ಡಿಸ್ಕಷನ್ ಮಾಡಿ ನಿಮಗೆ ಯೂಟ್ಯೂಬ್ ವೀಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ. ಸೊ ಇದನ್ನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಪ್ಲೀಸ್ ನೀವು ಕೂಡ ನೋಟ್ಬುಕ್ಕಲ್ಲಿ ನೀವು ಬರ್ಕೊಂಬಿಡಿ. ಓಕೆ, ಸೊ ಫಸ್ಟ್ ಕ್ವಶನ್ ಲೈಕ್ ಇಂಟಿಗ್ರೇಷನ್ ಆಫ್ ಕಾಸ್ 5x ಇಂಟು ಕಾಸ್ 2x dxಗೆ ಯಾವ ಥರ ಮಾಡೋದು, ಇದನ್ನು ನಾವು ಫಸ್ಟು ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಗೆ ಕನ್ವರ್ಟ್ ಮಾಡ್ಕೋಬೇಕು. ಮೀನ್ಸ್ ಇವೆರಡು ಪ್ರಾಡಕ್ಟ್ ಫಾರ್ಮೆಟಲ್ಲಿದ್ದಾವೆ, ಅದನ್ನು ನಾವು ಪ್ಲಸ್ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಸೊ ಈಗ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸಲ್ಲಿ ಕಾಸ್ ಎ ಮತ್ತು ಕಾಸ್ ಬಿ ಆಸ್ಪಾಸಲ್ಲೇ ಬಂದಾಗ ಫಾರ್ಮುಲಾ ಬಂದುಬಿಟ್ಟು 1/2 ಇಂಟು ಕಾಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ ಅಂತಂದ್ಬಿಟ್ಟು ಫಾರ್ಮುಲಾ. ಸೊ ಹಾಗಾಗಿ ಇಲ್ಲಿ ನೋಡಿ I = 1/2 ಔಟ್ಸೈಡ್ ಇಟ್ಕೊಂಡು ಇಂಟಿಗ್ರಲ್ ಸಿಂಬಲ್ ಕಾಸ್ ಆಫ್ ಎ ಪ್ಲಸ್ ಬಿ ಮೀನ್ಸ್ 5x ಪ್ಲಸ್ 2x ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ ಮೀನ್ಸ್ 5x ಮೈನಸ್ 2x ಅಂತ ಮಾಡ್ತಾಯಿದ್ದೀನಿ. ನಾವು 1/2 ಇಂಟು ಇಂಟಿಗ್ರೇಷನ್ ಆಫ್ ಕಾಸ್ 5x ಪ್ಲಸ್ 2x ಅಂದರೆ 7x ಆಗುತ್ತೆ, ಪ್ಲಸ್ ಕಾಸ್ ಆಫ್ 5x ಮೈನಸ್ 2x ಅಂದರೆ 3x ಆಗುತ್ತೆ, ಇಂಟು dx. ನಾವು 1/2 ಔಟ್ಸೈಡ್. ಇಲ್ಲಿ ಡಿಫ್ರೆನ್ಸಿಯೇಷನ್ಗೂ ಇಂಟಿಗ್ರೇಷನ್ಗೂ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇಂಟಿಗ್ರೇಷನ್ ಆಫ್ ಕಾಸ್ ಅಂತ ಬಂತು ಅಂದರೆ ಸೈನ್ ಬರುತ್ತೆ, ಅದು ಪಾಸಿಟಿವಲ್ಲಿ. ಓಕೆ, ಸೊ ಕಾಸ್ 7x ಅಂತ ಬಂದಿದೆ ಅಂದರೆ ಇಲ್ಲಿ ಸೈನ್ 7x, ಹಾಗೆ ಎಕ್ಸ್ ಕೋಎಫಿಷಿಯಂಟ್ ಏನಿದೆ ಇಲ್ಲಿ 7 ಇದೆಯಲ್ಲ, ಅದನ್ನು ಡಿನಾಮಿನೇಟರಲ್ಲಿ 7 ಅಂತ ಬರ್ಕೋತಾ ಇದ್ದೀನಿ. ದೆನ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಕಾಸ್ 3x ಏನಾಗುತ್ತೆ, ಸೈನ್ 3x ಡಿವೈಡೆಡ್ ಬೈ 3 ಆಗುತ್ತೆ, ಪ್ಲಸ್ ಸಿ ಅಂತ ಬರೀಬೇಕು. ಓಕೆ, ದಿಸ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್, ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ಏನಿದೆ, ಇಂಟಿಗ್ರೇಷನ್ ಆಫ್ x⁴ ಮೈನಸ್ 1/x ಪ್ಲಸ್ cos x² ಮೈನಸ್ e⁻ -2x ಪ್ಲಸ್ cos x dx ಅಂತ ಇದೆ, ರೈಟ್? ಸೊ ಇಂಟಿಗ್ರೇಷನ್ ಆಫ್ x⁴ ಏನು, x⁵/5 ಮೈನಸ್ ಇಂಟಿಗ್ರೇಷನ್ ಆಫ್ 1/x ಏನು, log x. ದೆನ್ cos x² ಇಂಟಿಗ್ರೇಷನ್ ಏನಾಗುತ್ತೆ, ಮೈನಸ್ cot x ಆಗುತ್ತೆ. ಸೊ ಹಾಗಾಗಿ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ cot x ಅಂತ ಬರೆದಿದ್ದೀನಿ. ದೆನ್ ಇಂಟಿಗ್ರೇಷನ್ ಆಫ್ e⁻²x ಈಸ್ e⁻²x ಡಿವೈಡೆಡ್ ಬೈ ಎಕ್ಸ್ ಕೋಎಫಿಷಿಯಂಟ್ ಏನಿದೆಯಲ್ಲ ಅದು ಬರ್ತಾ ಇತ್ತು. ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಏನಿದೆ ಇಲ್ಲಿ -2 ಇದೆ. ದಟ್ ಮೈನಸ್ ಆ್ಯಂಡ್ ದಿಸ್ ಮೈನಸ್ ಬಿಕಮ್ಸ್ ಪಾಸಿಟಿವ್. ಸೊ ಪ್ಲಸ್ e⁻² ಡಿವೈಡೆಡ್ ಬೈ 2 ಪ್ಲಸ್ ಇಂಟಿಗ್ರೇಷನ್ ಆಫ್ ಕಾಸ್ x ಏನಾಗುತ್ತೆ, ಪ್ಲಸ್ ಸೈನ್ x ಪ್ಲಸ್ ಸಿ. ಓಕೆ, ದೆನ್ ಇವ್ಯಾಲ್ಯೂಯೇಟ್ 0 to π/2 sin x ಡಿವೈಡೆಡ್ ಬೈ 1 ಪ್ಲಸ್ cos² x dx ಅಂತ ಇದೆ. ನಾನಿಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಕಾಸ್ ಎಕ್ಸ್ ಪ್ಲೇಸಲ್ಲಿ ಟಿ ಅಂತ ತೊಗೊಂಡ್ರೆ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಈಸ್ ಮೈನಸ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು dt/dx ಆಗುತ್ತೆ. dxನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ ಮೈನಸ್ ಸೈನ್ ಎಕ್ಸ್ dx ಈಸ್ ಈಕ್ವಲ್ ಟು dt. ಇಲ್ಲಿ ನ್ಯೂಮರೇಟರ್ ಚೆಕ್ ಮಾಡಿ ಓನ್ಲಿ ಸೈನ್ ಎಕ್ಸ್ dx ಇದೆ, ನಮಗೆ ಮೈನಸ್ ಸಿಂಬಲ್ ಬೇಡ. ಸೊ ಹಾಗಾಗಿ ಮೈನಸ್ ಸಿಂಬಲ್ ನಾನು ಈ ಕಡೆ ಶಿಫ್ಟ್ ಮಾಡಿಕೊಂಡೆ. ದೆನ್ ನೋಡಿ, ಈ ಥರ ಪ್ರಾಬ್ಲಮ್ಸಲ್ಲಿ ಲಿಮಿಟ್ಸ್ ಕೊಟ್ಟಿದ್ದಾರೆ ಅಂತಂದರೆ ಫಸ್ಟು ಲೋವರ್ ಲಿಮಿಟ್ ಅಪ್ಲೈ ಮಾಡ್ತೀರಾ. ವೆನ್ x = 0 ಅಂತ ಹಾಕ್ಕೊಂಡ್ರೆ, ಅಂದರೆ ಈ ಒಂದು ಇಕ್ವೇಷನಿಗೆ ಹಾಕಬೇಕು. t = x ಪ್ಲೇಸಲ್ಲಿ 0 ಹಾಕಿದರೆ ಕಾಸ್ 0 ಏನಾಗುತ್ತೆ, 1 ಆಗುತ್ತೆ. ದೆನ್ ಅಪ್ಪರ್ ಲಿಮಿಟ್ ವೆನ್ x = π/2 ಅಂತ ಇದೆಯಲ್ವಾ, ಅಗೇನ್ t = ಕಾಸ್ x ಇರೋ ಪ್ಲೇಸಲ್ಲಿ π/2 ಹಾಕಿದರೆ ಕಾಸ್ 90 ಡಿಗ್ರಿ ವ್ಯಾಲ್ಯೂ ಏನು, 0. ಈಗ ನೆಕ್ಸ್ಟ್ therefore I = ಈಗ ಲೋವರ್ ಲಿಮಿಟ್ ಹಾಕಿದಾಗ 1 ಬಂದಿದೆ ಅಲ್ವಾ, ಅದಕ್ಕೆ ನಾನು ಇಲ್ಲಿ 1 ಅಂತ ಬರೆದಿದ್ದೀನಿ. ಅಪ್ಪರ್ ಲಿಮಿಟ್ ಹಾಕಿದಾಗ 0 ಅಂತ ಬಂದಿದೆ, ಸೊ ನಾನು ಇಲ್ಲಿ 0 ಅಂತ ಬರೆದಿದ್ದೀನಿ. ದೆನ್ ಸೈನ್ ಎಕ್ಸ್ dx ಐ ಕ್ಯಾನ್ ರೈಟ್ ಇಟ್ ಆಸ್ ಮೈನಸ್ dt. ಸೊ ಹಾಗಾಗಿ ಇಲ್ಲಿ ನೋಡಿ ಮೈನಸ್ dt ಅಂತ ಬರೆದಿದ್ದೀನಿ. ಡಿವೈಡೆಡ್ ಬೈ 1 ಪ್ಲಸ್ cos² x ಐ ಕ್ಯಾನ್ ರೈಟ್ ಇಟ್ ಆಸ್ ವಾಟ್, 1 ಪ್ಲಸ್ t². ಓಕೆ, ಈಗ ಈ ಮೈನಸ್ ಸಿಂಬಲ್ ನಾನು ಆಚೆ ತೊಗೊಂಡ್ಬಿಟ್ರೆ ಇಟ್ ಲೈಕ್ ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ 1 ಪ್ಲಸ್ t² ಏನು ಟ್ಯಾನ್ ಇನ್ವರ್ಸ್ ಟಿ ಆಗುತ್ತೆ. ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ನೋಡಿ 0 ಇದೆ, ಇಲ್ಲಿ 1 ಇದೆ. ಮೈನಸ್ ಸಿಂಬಲ್ ಔಟ್ಸೈಡ್ ಟ್ಯಾನ್ ಇನ್ವರ್ಸ್ ಆಫ್ 0 ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ 1. ಟ್ಯಾನಲ್ಲಿ 0 ಯಾವಾಗ ಬರುತ್ತೆ, 0ದಲ್ಲೇ ಬರುತ್ತೆ. ಮೈನಸ್ 1 ಯಾವಾಗ ಬರುತ್ತೆ, π/4 ಬರುತ್ತೆ. ನಾವು 0 ಮೈನಸ್ π/4 ಈಸ್ ಮೈನಸ್ π/4. ದಟ್ ಮೈನಸ್ ಆ್ಯಂಡ್ ದಿಸ್ ಮೈನಸ್ ಈಸ್ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್. ಸೊ ಹಾಗಾಗಿ π/4 ಈಸ್ ದ ಆನ್ಸರ್. ಅಗೇನ್ ಈ ಕ್ವಶನ್ ಕೂಡ ನೋಡಿ, ಫಸ್ಟ್ ಕ್ವಶನ್ ಥರನೇ ಸೇಮ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಗಳನ್ನೇ ಹಾಕ್ತೀರಾ. ಬಟ್ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಲಿಮಿಟ್ಸ್ ಕೊಟ್ಟಿದ್ದಾರೆ, ಅಂದರೆ ಡೆಫಿನೆಟ್ ಇಂಟಿಗ್ರಲ್ಸ್ 0 to π/2 ಅಂತಂದ್ಬಿಟ್ಟು. ಸೊ ಇಲ್ಲಿ ಹೇಗಿದ್ರು ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಪ್ರಕಾರ ಕಾಸು ಅಕ್ಕಪಕ್ಕನೇ ಬಂತು ಅಂದರೆ ಈ ಫಾರ್ಮುಲಾ ಹಾಕ್ಕೊಂಡ್ಬಿಟ್ಟು ಟಿಲ್ ಹಿಯರ್ ಯು ಕ್ಯಾನ್ ಡೂ. ಇನ್ನು ನೆಕ್ಸ್ಟ್ ಸ್ಟೆಪ್ ನೋಡಿ, ನಾನು ಏನು ಮಾಡ್ತಾಯಿದ್ದೀನಿ, 8ನ ಔಟ್ಸೈಡ್ ತೊಗೊಂಡ್ರೆ 8 2 16 ಆಗುತ್ತೆ. ದೆನ್ ಸೈನ್ 8 ಇಂಟು ಅಪ್ಪರ್ ಲಿಮಿಟ್ ಏನಿದೆ π/2 ಇದೆ, ಸೊ ಎಕ್ಸ್ ಪ್ಲೇಸಲ್ಲಿ π/2 ಹಾಕ್ತಾಯಿದ್ದೀನಿ. ಮೈನಸ್ ಸೈನ್ 8 ಇಂಟು ಲೋವರ್ ಲಿಮಿಟ್ 0 ಇದೆ, ಸೊ 0 ಹಾಕ್ತಾಯಿದ್ದೀನಿ. ದೆನ್ ಪ್ಲಸ್ 2 ಇಂಟು 2 ಏನು, 4. ಈಗ ಅಗೇನ್ ಬ್ರಾಕೆಟ್ ಸೈನ್ 2 ಇಂಟು ಎಕ್ಸ್ ಪ್ಲೇಸಲ್ಲಿ π/2 ಹಾಕ್ತಾಯಿದ್ದೀನಿ. ಮೈನಸ್ ಸೈನ್ ಇಂಟು 2 ಇಂಟು ಎಕ್ಸ್ ಪ್ಲೇಸಲ್ಲಿ 0 ಹಾಕ್ತಾಯಿದ್ದೀನಿ. ನಾವು 1/16 ಔಟ್ಸೈಡ್, 2 1s 2 4s, ಸೊ 4π ಆಗುತ್ತೆ. ಮೈನಸ್ 8 ಇಂಟು 0 is 0 ಸೈನ್ 0 ಪ್ಲಸ್ 1/4
2 ಗೆಟ್ ಕ್ಯಾನ್ಸಲ್ ಆದರೆ ಸೈನ್ ಪೈ ಮೈನಸ್ ಸೈನ್ 2 ಇಂಟು 0 is 0 0 ಅಂತ ಬರ್ಕೋತೀರಾ. ನಾವು ಇಲ್ಲೇನು ಸೈನ್ 0 ಈಸ್ ಆಲ್ಸೋ 0, ಸೈನ್ 4 is 0, ಸೈನ್ ಪೈ ಈಸ್ ಆಲ್ಸೋ 0, ಸೈನ್ 0 is 0. ಸೊ ಎಲ್ಲ ಮಲ್ಟಿಪ್ಲೈ ಬೈ 0 ಅಂತಂದರೆ ಈಗೇನು ಇಂಟಿಗ್ರೇಷನ್ ವ್ಯಾಲ್ಯೂ ಏನಾಯಿತು ಇಲ್ಲಿ ನಮಗೆ 0 ಬಂದಿದೆ. ಆ್ಯಂಡ್ ದೆನ್ ಓಕೆ ಒಂದು ಆರ್ಡರ್ ಚೇಂಜ್ ಆಗಿತ್ತು ಅಷ್ಟೇ. ಸೊ ಇಲ್ಲಿ 4th ಕ್ವಶನ್ ನೋಡಿ, ಎಕ್ಸ್ ಇಂಟು ಕಾಸ್ ಟು ಎಕ್ಸ್ ಅಂತ ಕೊಟ್ಟಿದ್ದಾರೆ. ಮೀನ್ಸ್ ಎಕ್ಸ್ ಇಸ್ ಎ ಒನ್ ಫಂಕ್ಷನ್, ಕಾಸ್ ಟು ಎಕ್ಸ್ ಇಸ್ ಎ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಸೊ ನಾನಿಲ್ಲ ಹೈಲೈಟ್ ರೂಲ್ ಅಥವಾ ಪ್ರೊಡಕ್ಟ್ ರೂಲ್ ಅಂತ ಏನು ಕರಿತೀವಿ ಅದನ್ನು ಹಾಕ್ತೀನಿ. ಕೀಪ್ ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್, ಡೂ ಇಂಟಿಗ್ರೇಷನ್ ಆಫ್ ಕಾಸ್ ಟು ಎಕ್ಸ್ ಇಂಟಿಗ್ರೇಷನ್ ಈಸ್ ಸೈನ್ ಟು ಎಕ್ಸ್ ಡಿವೈಡೆಡ್ ಬೈ 2 ಮೈನಸ್ ಇಂಟಿಗ್ರಲ್ ಸಿಂಬಲ್ ಡಿಫ್ರೆನ್ಸಿಯೇಷನ್ ಆಫ್ ಎ ಫಸ್ಟ್ ಫಂಕ್ಷನ್. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಅಂತಂದ್ರೆ ಏನು 1 ಇಂಟು ಇಲ್ಲಿ ಏನು ಬಂದಿರುತ್ತಲ್ಲ ಸೈನ್ ಟು ಎಕ್ಸ್ ಬೈ 2 ಅದನ್ನೇ ಬರ್ಕೋತೀರಾ ಇಂಟು ಡಿ ಎಕ್ಸ್. ನೆಕ್ಸ್ಟ್ ಎಕ್ಸ್ ಇಂಟು ಸೈನ್ ಟು ಎಕ್ಸ್ ಆ್ಯಸ್ ಇಟ್ ಈಸ್. ದೆನ್ ಇಲ್ಲಿ ನೋಡಿ, ಇಲ್ಲಿ ಇಂಟಿಗ್ರೇಷನ್ ಆಫ್ ಸೈನ್ ಏನು ಮೈನಸ್ ಕಾಸ್, ರೈಟ್. ಸೊ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ ಕಾಸ್ ಟು ಎಕ್ಸ್ ಡಿವೈಡೆಡ್ ಬೈ ಸೈನ್ ಟು ಎಕ್ಸ್ ಇರೋದು ಡಿವೈಡೆಡ್ ಬೈ ಅಗೇನ್ 2 ಬರ್ತಾ ಇತ್ತು. ದಟ್ 2 ದಿಸ್ 2 ವಿಲ್ ಬಿಕಮ್ ವಾಟ್ 4 ಪ್ಲಸ್ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ 0 to pi by 4 secant square x dx ಅಂತ ಇದೆ. ಸೊ ಇಂಟಿಗ್ರೇಷನ್ ಆಫ್ secant square ಗೊತ್ತು ನಮಗೆ tan x ಅಂತ ಅಂದ್ಬಿಟ್ಟು ಅಪ್ಪರ್ ಲಿಮಿಟ್ ಎಕ್ಸ್ ಪ್ಲೇಸಲ್ಲಿ pi by 4 ಹಾಕ್ತೀರಾ, ಮೈನಸ್ ಲೋವರ್ ಲಿಮಿಟ್ ಈಸ್ 0. tan pi by 4 is 1 ಮೈನಸ್ tan 0 is 0, 1 minus 0 is 1. ದೆನ್ ಇವ್ಯಾಲ್ಯೂಯೇಟ್ ಎಕ್ಸ್ ಇಂಟು ಸೈನ್ ಸ್ಕ್ವಯರ್ ಎಕ್ಸ್ ಡಿ ಎಕ್ಸ್ ಅಂತ ಇದೆ. ಸೊ ಅಗೇನ್ ಇಲ್ಲಿ ನಾವು ಹೈಲೈಟ್ ರೂಲ್ ಹಾಕಬೇಕು. ಬಟ್ ಬಿಫೋರ್ ದ್ಯಾಟ್ ನಮಗೆ ಸೈನ್ ಸ್ಕ್ವೇರ್ ಎಕ್ಸಿಗೆ ಇಂಟಿಗ್ರೇಷನ್ ಇಲ್ಲ ಅನ್ನೋದು ಗೊತ್ತು, ರೈಟ್. ಸೊ ಸೈನ್ ಸ್ಕ್ವೇರ್ ಎಕ್ಸ್ನ ನಾವು ಯಾವ ಥರ ಬರೀಬೋದು ನೋಡಿ, ಇಲ್ಲಿ ಕಾಸ್ ಟು ಎಕ್ಸ್ ಇಸ್ ಈಕ್ವಲ್ ಟು 1 minus 2 ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಒಂದು ಫಾರ್ಮುಲಾ ಇದೆ. ಸೊ ಈ ಫಾರ್ಮುಲಾನ ನಾನು ಇನ್ ಟರ್ಮ್ಸ್ ಆಫ್ ಕಾಸ್ ಟು ಎಕ್ಸ್ ಬರೋ ಥರ ಮಾಡ್ಕೋತೀನಿ. ಹೇಗೆ, ಇಲ್ಲಿ ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ನ ಎಲ್ ಎಚ್ ಎಸ್ ಸೈಡಿಗೆ ಕರ್ಕೊಂಡು ಹೋಗಿ ಕಾಸ್ ಟು ಎಕ್ಸ್ನ ಆರ್ ಎಚ್ ಎಸ್ ಸೈಡಿಗೆ ತೊಗೊಂಡು ಹೋಗ್ತೀನಿ. ದೆನ್ ಐ ನೀಡೆಡ್ ಓನ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಅಲ್ವಾ, ದಿಸ್ 2 ಬೇಡ ನನಗೆ, ಅದಕ್ಕೆ 1/2 ಅಂತ ಬರೆದ್ಬಿಟ್ರೆ 1 minus ಕಾಸ್ ಟು ಎಕ್ಸ್ ಅಂತ ನಾವು ಸೈನ್ ಸ್ಕ್ವೇರ್ ಎಕ್ಸ್ನ ನಾವಿಲ್ಲಿ ರಿಪ್ಲೇಸ್ಮೆಂಟ್ ಮಾಡ್ಕೋಬೋದು. ಇಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ. ದೆನ್ ಇಲ್ಲಿ 1/2 ಔಟ್ಸೈಡ್ ಬರ್ಕೊಂಡ್ಬಿಟ್ರೆ ನಾನು ಎಕ್ಸ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಎಕ್ಸ್ ಇಂಟು 1 ಈಸ್ ಎಕ್ಸ್ ಮೈನಸ್ ಎಕ್ಸ್ ಇಂಟು ಕಾಸ್ ಟು ಎಕ್ಸ್ ಈಸ್ ಕಾಸ್ ಟು ಎಕ್ಸ್. ನಾವು 1/2 ಔಟ್ಸೈಡ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಈಸ್ ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ ಸಿಂಬಲ್ ಔಟ್ಸೈಡ್. ಎಗೇನ್ ದಿಸ್ ಈಸ್ ಫಸ್ಟ್ ಫಂಕ್ಷನ್ ಆ್ಯಂಡ್ ದಿಸ್ ಈಸ್ ಸೆಕೆಂಡ್ ಫಂಕ್ಷನ್ ಅಲ್ವಾ, ಅದಕ್ಕೆ ಏನು ಮಾಡಬೇಕು ನೀವು ಹೈಲೈಟ್ ರೂಲ್ ಹಾಕಬೇಕು. ಎಕ್ಸ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ ಎ ಕಾಸ್ ಟು ಎಕ್ಸ್ ಈಸ್ ಸೈನ್ ಟು ಎಕ್ಸ್ ಬೈ 2 ಮೈನಸ್ ಇಂಟಿಗ್ರಲ್ ಸಿಂಬಲ್ ಇಲ್ಲೇನು ಸೈನ್ ಟು ಎಕ್ಸ್ ಬೈ 2 ಇದೆ ಹಾಗೆ ಬರೀತೀರಾ. ಎನಿ ಹೌ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಈಸ್ 1 ಇಂಟು ಡಿ ಎಕ್ಸ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಕ್ಸ್ ಸ್ಕ್ವೇರ್ ಇಂಟು 1 ಈಸ್ ಎಕ್ಸ್ ಸ್ಕ್ವೇರ್, 2 2s are 4 ಮೈನಸ್ ಎಕ್ಸ್ ಸೈನ್ 2x ಡಿವೈಡೆಡ್ ಬೈ 2 ಇಂಟು 2 ಈಸ್ 4 ಮೈನಸ್ ಅಗೇನ್ ಇಲ್ಲಿ ನೋಡಿ ಇಂಟಿಗ್ರೇಷನ್ ಆಫ್ ಎ ಸೈನ್ ಏನು ಮೈನಸ್ ಕಾಸ್ ಅಲ್ವಾ. ಎಸ್, ಸೊ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್, ಬಟ್ ಅಗೇನ್ ಔಟ್ಸೈಡ್ ದ ಬ್ರಾಕೆಟ್ ಅನದರ್ ಮೈನಸ್ ಈಸ್ ದೇರ್. ಸೊ ಪ್ಲಸ್ ಇಂಟು ಮೈನಸ್ ಈಸ್ ವಾಟ್ ಮೈನಸ್. ಎಷ್ಟೋ ಜನ ಇಲ್ಲಿ ಮಿಸ್ಟೇಕ್ ಮಾಡ್ಕೋತೀರಾ. ಇಂಟಿಗ್ರೇಷನ್ ಆಫ್ ಸೈನ್ ಈಸ್ ಮೈನಸ್ ಕಾಸ್, ದಟ್ ಮೈನಸ್ ಇಂಟು ದಿಸ್ ಮೈನಸ್ ಈಸ್ ಪ್ಲಸ್, ದಿಸ್ ಪ್ಲಸ್ ಇಂಟು ದಿಸ್ ಔಟ್ಸೈಡ್ ಮೈನಸ್ ಈಸ್ ಮೈನಸ್. ಇಂಟಿಗ್ರೇಷನ್ ಆಫ್ ಸೈನ್ ಏನು ಇವಾಗ ಮೈನಸ್ ಆಗಿತ್ತಲ್ವ ಅದನ್ನು ಹೇಳ್ಕೊಟ್ಟಿದ್ದೀನಿ. ಈಗ ಕಾಸ್ ಟು ಎಕ್ಸ್ ಡಿವೈಡೆಡ್ ಬೈ ಅಗೇನ್ 2 ಬರುತ್ತೆ, 2 2s are 4 ಹಾಗೆ ಇಲ್ಲೊಂದು ಔಟ್ಸೈಡ್ ಇದೆ ನೋಡಿ 2, 4 2s are 8 ಪ್ಲಸ್ ಸಿ. ದೆನ್ ಹಿಯರ್ ಆಲ್ಸೋ ದಿ ಸೇಮ್ ಥಿಂಗ್, ಪ್ರಾಡಕ್ಟ್ ರೂಲ್ ಅಥವಾ ಹೈಲೈಟ್ ರೂಲ್ ಹಾಕಬೇಕು. ಏನು ಹೈಲೈಟ್ ರೂಲ್ ಹಾಕಿದಾದ್ಮೇಲೆ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಹಾಕ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಎಕ್ಸ್ ಪ್ಲೇಸಲ್ಲಿ pi by 2 ಹಾಗೆ ಎಕ್ಸ್ ಪ್ಲೇಸಲ್ಲಿ pi by 2 ಮೈನಸ್ ಎಕ್ಸ್ ಪ್ಲೇಸಲ್ಲಿ 0 ಇಂಟು ಸೈನ್ 0 ಪ್ಲಸ್ ಕಾಸ್ ಅಪ್ಪರ್ ಲಿಮಿಟ್ ಈಸ್ pi by 2 ಮೈನಸ್ ಲೋವರ್ ಲಿಮಿಟ್ ಈಸ್ 0. ಇಲ್ಲಿ ಸೈಡಲ್ಲಿ ಬರ್ದಿದ್ದೀನಿ ನೋಡಿ, ಸೈನ್ 90 ಮೀನ್ಸ್ pi by 2 is 90, ಸೈನ್ 90 is 1 ಆದರೆ ಸೈನ್ 0 is 0, ಕಾಸ್ 90 0 ಆದರೆ ಕಾಸ್ 0 is 1. ರೆಸ್ಪೆಕ್ಟಿವ್ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ pi by 2 ಮೈನಸ್ 1 ಸಿಗುತ್ತೆ. ದ 9th ಕ್ವಶನ್ ಅಗೇನ್ ಇಲ್ಲಿನೂ ಅಷ್ಟೇ, ಎಕ್ಸ್ ಇಸ್ ಎ ಫಸ್ಟ್ ಫಂಕ್ಷನ್, ಇ ಪವರ್ ಎಕ್ಸ್ ಇಸ್ ಸೆಕೆಂಡ್ ಫಂಕ್ಷನ್. ಹೈಲೈಟ್ ರೂಲ್ ಹಾಕ್ತೀರಾ. ಹೈಲೈಟ್ ರೂಲ್ ಹಾಕಿದಾಗ ನಿಮಗೆ ಈ ಇಕ್ವೇಷನ್ ಬರುತ್ತೆ. ಇದರಲ್ಲಿ ನೀವು ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಹಾಕಬೇಕು. ಎಲ್ಲೆಲ್ಲಿ ಎಕ್ಸ್ ಇದೆಯೋ ಅಲ್ಲಿ ಫಸ್ಟ್ 2 ಹಾಕಿ ಮೈನಸ್ ದೆನ್ ಲೋವರ್ ಲಿಮಿಟ್. ಇಲ್ಲಿ ನೋಡಿ ಎಕ್ಸ್ ಪ್ಲೇಸಲ್ಲಿ 2 ಹಾಕಿದ್ದೀನಿ, ಇ ಪವರ್ 2 ಮೈನಸ್ ಲೋವರ್ ಲಿಮಿಟ್ ಈಸ್ 0 ಇ ಪವರ್ 0 ಮೈನಸ್ ಅಗೇನ್ ಇ ಪವರ್ 2 ಮೈನಸ್ ಇ ಪವರ್ 0. ವಿ ನೋ ದಟ್ ಇ ಪವರ್ 0 is 1, anyhow this becomes 0. 2 e power 2 minus e power 2 ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ ಇ ಪವರ್ 0 is 1. 2 e power 2 ನಲ್ಲಿ ಮೈನಸ್ ಇ ಪವರ್ 2 ಹೋದರೆ ಬರೀ ಇ ಪವರ್ 2 ಉಳಿಯುತ್ತೆ ಪ್ಲಸ್ 1. ಓಕೆ, ದೆನ್ 10th ಕ್ವಶನ್ನಿಗೆ ನಿಮಗೆ ಇದು ಫಾರ್ಮುಲಾ ಗೊತ್ತಿರಬೇಕು. 3x + 2 ಹೋಲ್ ಕ್ಯೂಬ್ ಅಂತಂದರೆ 3x + 2 ಹೋಲ್ ಪವರ್ 4 ಡಿವೈಡೆಡ್ ಬೈ 4 ಬರುತ್ತೆ. ಹಾಗೆ ಎಕ್ಸ್ ಕೋಎಫಿಷಿಯೆಂಟ್ ಏನಿದೆ ಅದನ್ನು ಬರ್ಕೋತೀರಾ. ಬರ್ಕೊಂಡ್ರೆ ಏನು ಸಿಕ್ತು ನಿಮಗೆ 1/12 ಇಂಟು 3x + 2 ಹೋಲ್ ಪವರ್ 4. ಈಗ ಲಿಮಿಟ್ಸ್ ಏನು ಕೊಟ್ಟಿದ್ದಾರೆ 0 to 1 ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟು ಅಪ್ಪರ್ ಲಿಮಿಟ್ ಹಾಕ್ತೀರಾ. ಸೊ 3 ಇಂಟು 1 + 2 ಹೋಲ್ ಪವರ್ 4 ಮೈನಸ್ ಲೋವರ್ ಲಿಮಿಟ್ ಹಾಕ್ತೀರಾ. ಸಾರ್ಟ್ ಔಟ್ ಮಾಡಿದ್ರೆ ನಿಮಗೆ 203 ಡಿವೈಡ್ ಬೈ 4 ಸಿಗುತ್ತೆ. ದೆನ್ ಏರಿಯಾ ಬೌಂಡೆಡ್ ಬೈ ದ ಕರ್ವ್ ಅಂತಂದರೆ ಈ ಫಾರ್ಮುಲಾ ಗೊತ್ತಿರಬೇಕು. ಈ ಫಾರ್ಮುಲಾ ಪ್ರಕಾರ y ಈಕ್ವೇಷನ್ ಏನಿದೆಯೋ ಅದನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೊತೀರಾ. ಮಾಡ್ಕೊಂಡ್ಬಿಟ್ಟು ವಿತ್ ರೆಸ್ಪೆಕ್ಟ್ ಟು ಎಕ್ಸ್
ಇಂಟಿಗ್ರೇಷನ್ ಮಾಡ್ತೀರಾ. 4x ಇಂಟಿಗ್ರೇಷನ್ ಈಸ್ 4x ಸ್ಕ್ವೇರ್ ಬೈ 2 ಮೈನಸ್ x ಸ್ಕ್ವೇರ್ ಇಂಟಿಗ್ರೇಷನ್ ಈಸ್ x ಕ್ಯೂಬ್ ಬೈ 3 minus 3 integration is minus 3x. So again upper limit is 3, lower limit is 1. ಇಲ್ಲಿ ನಾನು ನೋಡಿ 2 1s 2 2s ಕ್ಯಾನ್ಸಲ್ ಮಾಡಿಕೊಂಡು 2 ಔಟ್ಸೈಡ್ ಇಟ್ಕೊಂಡ್ಬಿಟ್ಟು ಎಕ್ಸ್ ಪ್ಲೇಸಲ್ಲಿ ಅಪ್ಪರ್ ಲಿಮಿಟ್ ಆಗ್ತಾ ಇದ್ದೀನಿ, ದೆನ್ ಅದೇ ಥರ ಲೋವರ್ ಲಿಮಿಟು. ಓಕೆ, ಸೊ ಇದನ್ನು ನೀಟಾಗಿ ಕ್ಯಾಲ್ಕುಲೇಷನ್ ನೋಡ್ಕೊಳ್ಳಿ. 16ಅಲ್ಲಿ 6 ಆದರೆ 10 ಮೈನಸ್ 26/3. ಸಿಂಪಲ್ ಕ್ಯಾಲ್ಕುಲೇಷನ್, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 10 × 3 is 30 minus 26 divided by 3. 30 minus 26 is nothing but 4 divided by 3 square units. 12th is also same, like ಏರಿಯಾ ಕಂಡುಹಿಡಿಯೋದು y is equal to sin x ಅಂತ ಅಂದ್ಬಿಟ್ಟು ಇಂಟಿಗ್ರೇಷನ್ ಆಫ್ sin x is what minus cos x. ಇಲ್ಲಿ ಮೈನಸ್ ಸಿಂಬಲ್ ಔಟ್ಸೈಡ್ ಇಟ್ಬಿಟ್ಟು ಅಪ್ಪರ್ ಲಿಮಿಟ್ is pi ಮೈನಸ್ ಲೋವರ್ ಲಿಮಿಟ್ is 0 ಅಂತ ಹಾಕ್ಬಿಟ್ಟು ಆನ್ಸರ್ ಕಂಡುಹಿಡಿಯಬೇಕು. ದೆನ್ 13th is very simple, ಇಂಟಿಗ್ರೇಷನ್ ಆಫ್ e power x is e power x only. ಇಲ್ಲಿ ಅಪ್ಪರ್ ಲಿಮಿಟ್ is 2, ಲೋವರ್ ಲಿಮಿಟ್ is 0. ಸೊ e power 2 ಮೈನಸ್ e power 0, e power 0 ವ್ಯಾಲ್ಯೂ ಬಂದುಬಿಟ್ಟು 1 ಆಗಿರುತ್ತೆ. ಸೊ ಹಾಗಾಗಿ e power 2 ಮೈನಸ್ 1 ಅಂತ. ಓಕೆ, ಸೊ ಪ್ಲೀಸ್ ನಿಮ್ಮ ನೋಟ್ಬುಕ್ಕಲ್ಲೇ ಬರ್ಕೊಳ್ಳಿ, ರಿವೈಸ್ ಮಾಡಿ. ಎನಿ ಡೌಟ್ ಪ್ಲೀಸ್ ಫೀಲ್ ಫ್ರೀ ಟು ಆಸ್ಕ್ ಮೀ. ಓಕೆ, ಥ್ಯಾಂಕ್ ಯು ಗೈಸ್.